ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏನು, ಎಲೆಕ್ಟೋರಲ್ ಕೋಟಾ ಅಂದ್ರೆ ಏನು ಅಂತ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದೀವಿ. ಈ ಎರಡೂ ಟರ್ಮ್ಸ್ ನಾವು ರಾಷ್ಟ್ರಪತಿ ಚುನಾವಣೆಯಲ್ಲಿ ನೋಡಬಹುದು. ಅಂದ್ರೆ ಇಂಡಿಯನ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಲ್ಲಿ ಈ ಎರಡೂ ಟರ್ಮ್ ನಾವು ಯೂಸ್ ಮಾಡ್ತೀವಿ. ಯಾವ್ದ್ಯಾವ್ದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂಡ್ ಎಲೆಕ್ಟೋರಲ್ ಕೋಟಾ. ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರೆಸಿಡೆಂಟ್ ಎಲೆಕ್ಷನ್ ಎಲೆಕ್ಟ್ರೋಲ್ ಕಾಲೇಜ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಬ್ಯಾಲೆಟ್ ಮುಖಾಂತರ ಮಾಡ್ತಾರೆ. ಆ ಬ್ಯಾಲೆಟ್ ಅಲ್ಲಿ ಏನಾಗಿರುತ್ತೆ, ಪ್ರಿಫರೆನ್ಸ್ ನ ಅವರು ಬರೀಬಹುದು. ಎಷ್ಟು ಪ್ರಿಫರೆನ್ಸ್ ನಾದ್ರೂ ಬರೀಬಹುದು. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಹೇಳಿ 1 2 3 4 ಅಂತ ಹಾಕಿ ಅವ್ರ ಹೆಸರುಗಳನ್ನ ಬರೆಯೋದು, ಅಥವಾ ಅವ್ರ ಹೆಸರು ಮುಂದೆ 1 2 3 4 ಅಂತ ಪ್ರಿಫರೆನ್ಸ್ ಹಾಕೋದು. ಈ ರೀತಿಯಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ನಡೆಯುತ್ತೆ. ಇಲ್ಲಿ ನಡಿಬೇಕಾದ್ರೆ ಒಬ್ಬ MP ಅಥವಾ ಒಬ್ಬ MLA ಯಾರೇ ಆಗ್ಲಿ ವೋಟ್ ಹಾಕಕ್ ಎಲಿಜಿಬಿಲಿಟಿ ಇರೋರು ವೋಟ್ ಹಾಕಿದಾಗ ಒಂದು ವೋಟ್ಗೆ ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇರುತ್ತೆ. ಇದನ್ನ ನಾವು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದ್ ವೋಟು ಪ್ಲೂರಲ್ ವ್ಯಾಲ್ಯೂಸ್ ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಡೆಯೋ ಪ್ರೊಸೀಜರು ಕೂಡ ಡಿಫ್ರೆಂಟ್ ಇರುತ್ತೆ. ಹೆಂಗೆ ಅಂದ್ರೆ, ಇವಾಗ ಒಂದಷ್ಟು ಜನ ಎಲ್ಲ ಫಸ್ಟ್ ಪ್ರಿಫರೆನ್ಸ್ ಒಂದೇ ನೇಮ್ ಹಾಕಿರ್ತಾರೆ. ಅವಾಗ ಅವ್ರಿಗೆ ಹೈಯೆಸ್ಟ್ ಬಂದ್ಬಿಟ್ಟು ಒಂದ್ ಕೋಟಾ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಕೋಟಾನ ಅವ್ರು ರೀಚ್ ಆದ್ರೆ ಅವರೇ ಪ್ರೆಸಿಡೆಂಟ್ ಅಂತ ಹೇಳಿ ಚೂಸ್ ಮಾಡ್ಬಿಡ್ತಾರೆ. ಇನ್ ಕೇಸ್ ರೀಚ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ ಕೇಸ್ ಅವ್ರೇನಾದ್ರು ಆ ಕೋಟಾನ ರೀಚ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಹಾಕಿರ್ತಾರಲ್ವಾ, ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಆ ಸೆಕೆಂಡ್ ಪ್ರಿಫರೆನ್ಸ್ ಅವ್ರು ಏನಾದ್ರು ಕೋಟಾ ರೀಚ್ ಆದ್ರೆ ಅವ್ರು ಸೆಲೆಕ್ಟ್ ಆಗ್ತಾರೆ. ಇನ್ ಕೇಸ್ ಅದು ಆಗ್ಲಿಲ್ಲ ಅಂದ್ರೆ ಮತ್ತೆ ಥರ್ಡ್, ಫೋರ್ತ್, ಫಿಫ್ತ್ ಯಾವ್ಯಾವ ಎಷ್ಟು ಪ್ರಿಫರೆನ್ಸ್ ಆಗಿರ್ತಾರಲ್ವಾ ಅದನ್ನೆಲ್ಲ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೌಂಟ್ ಮಾಡಿ ಪ್ರೆಸಿಡೆಂಟ್ ನ ಚೂಸ್ ಮಾಡ್ತಾರೆ. ಈ ತರ ಫಸ್ಟ್ ಇದ್ದಿದ್ದು ಕೋಟಾ ರೀಚ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇನ್ ಕೇಸ್ ಅದು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಥರ್ಡ್ ಒನ್ ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಚೂಸ್ ಮಾಡ್ತಾರೆ. ಈ ತರ ಟ್ರಾನ್ಸ್ಫರ್ ಮಾಡಿ ಚೂಸ್ ಮಾಡ್ತಾರಲ್ವಾ, ಇದನ್ನ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಇದ್ರ ಬಗ್ಗೆ. ಮತ್ತೆ ಎಲೆಕ್ಟ್ರೋಲ್ ಕೋಟಾ ಅಂತ ಹೇಳಿ ನೋಡಿದ್ವಿ. ಅಂದ್ರೆ ಲಿಮಿಟೆಡ್ ಅಥವಾ ಅಂದ್ರೆ ಇಷ್ಟು ರೀಚ್ ಆಗ್ಲೇಬೇಕು ಅಂತ ಹೇಳಿರುತ್ತೆ. ಆ ರೀಚಿಂಗ್ ಪಾಯಿಂಟ್ ಇದೆ ಅಲ್ವಾ, ಅದನ್ನ ಕೋಟಾ ಅಂತ ಹೇಳಿ ಕರೀತಾರೆ. ಅದಕ್ಕೆ ಒಂದು ಫಾರ್ಮುಲಾ ಇದೆ ಕ್ಯಾಲ್ಕುಲೇಟ್ ಮಾಡಕ್ಕೆ. ಟೋಟಲ್ ನಂಬರ್ ಆಫ್ ವ್ಯಾಲಿಡ್ ವೋಟ್ ಪೋಲ್ಡ್ ಡಿವೈಡೆಡ್ ಬೈ 1 + 1 = 2 ಹೋಲ್ ಪ್ಲಸ್ 1. ಇದು ಎಲೆಕ್ಟ್ರೋಲ್ ಕೋಟಾನ ಡಿಸೈಡ್ ಮಾಡಕ್ಕೆ ಇರುವಂತಹ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೋಟಾ ಫಿಕ್ಸ್ ಮಾಡ್ತಾರೆ. ಆ ಕೋಟಾಗೆ ಯಾರು ರೀಚ್ ಆಗ್ತಾರಲ್ವಾ ಅವರು ರಾಷ್ಟ್ರಪತಿಗಳಾಗಿ ಅಥವಾ ಪ್ರೆಸಿಡೆಂಟ್ ಆಗಿ ಚೂಸ್ ಆಗ್ತಾರೆ. ಇದಿಷ್ಟು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮತ್ತೆ ಎಲೆಕ್ಟ್ರೋಲ್ ಕೋಟಾ ಬಗ್ಗೆ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.